ನಟ ದರ್ಶನ್ಗೆ ಮಂಜೂರಾಗಿರುವಂತ ಜಾಮೀನನ್ನ ರದ್ದು ಮಾಡಬೇಕು ಅಂತ ಬಯಸಿ ಸುಪ್ರೀಂ ಕೋರ್ಟ್ಗೆ ಸಲ್ಲಿಕೆಯಾಗಿರುವಂತ ಅರ್ಜಿಯ ವಿಚಾರಣೆ ಇವತ್ತು ನಡೆಯಿತು. ಅರ್ಜಿಯ ವಿಚಾರಣೆ ನಡೆದು ಜುಲೈ 22ಕ್ಕೆ ವಿಚಾರಣೆಯನ್ನು ಮುಂದೂಡಿಕೆ ಮಾಡಲಾಗಿದೆ. ಸುಪ್ರೀಂ ಕೋರ್ಟ್ ವಿಚಾರಣೆಯನ್ನು ಮುಂದೂಡಿದೆ. ಸದ್ಯ ಥಾಯ್ಲೆಂಡ್ನಲ್ಲಿ ಜಾಲಿ ಮಾಡೆಲ್ ನಟ ದರ್ಶನ್ ಇದ್ದಾರೆ. ಸಿನಿಮಾದ ಚಿತ್ರೀಕರಣಕ್ಕಾಗಿ ಥಾಯ್ಲೆಂಡ್ಗೆ ಹೋಗಿದ್ದಾರೆ ಚಾಲೆಂಜಿಂಗ್ ಸ್ಟಾರ್. ಜಾಮೀನು ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ಗೆ ಮೊರೆ ಹೋಗಿದೆ ಸರ್ಕಾರ. ಈ ವೇಳೆ ಹೈಕೋರ್ಟ್ ತೀರ್ಪಿನ ಬಗ್ಗೆ ಸುಪ್ರೀಂ ಕೋರ್ಟ್ ಅತೃಪ್ತಿ ವ್ಯಕ್ತಪಡಿಸಿದೆ. ಹೈಕೋರ್ಟ್ ತನ್ನ ವಿವೇಚನೆಯನ್ನು ಬಳಸಿಲ್ಲ ಅಂತ ಮೌಖಿಕವಾಗಿ ಅಸಮಾಧಾನ ವ್ಯಕ್ತಪಡಿಸಿದೆ ಸುಪ್ರೀಂ ಕೋರ್ಟ್. ದರ್ಶನ್ಗೆ ಸುಪ್ರೀಂ ಕೋರ್ಟ್ನಲ್ಲಿ ಸಂಕಷ್ಟದ ಮುನ್ಸೂಚನೆ ಕಾಣಿಸ್ತಾ ಇದೆ. 22ನೇ ತಾರೀಕಿಗೆ ಅರ್ಜಿಯ ವಿಚಾರಣೆಯನ್ನು ಮುಂದೂಡಲಾಗಿದೆ. ಅವತ್ತೇ ಆದೇಶ ಪ್ರಕಟವಾಗುವಂತ ಸಾಧ್ಯತೆಯೂ ಕೂಡ ಇದೆ. ಅಲ್ಲಿಗೆ ಮೌಖಿಕ ಅಭಿಪ್ರಾಯವನ್ನು ಪರಿಗಣಿಸಿದ್ರೆ, ನ್ಯಾಯಮೂರ್ತಿಗಳು ಕೊಟ್ಟಿರುವಂತಹ ಮೌಖಿಕ ಅಭಿಪ್ರಾಯವನ್ನು ಪರಿಗಣಿಸಿದ್ರೆ ಸಂಕಷ್ಟದ ಮುನ್ಸೂಚನೆ ಎಂದು ಸುಪ್ರೀಂ ಕೋರ್ಟ್ ಅಲ್ಲಿ ಕಾಣಿಸ್ತಾ ಇದೆ ನಟ ದರ್ಶನ್ ಪಾಲಿಗೆ. ಇನ್ನು ಇವತ್ತು ನ್ಯಾಯಮೂರ್ತಿ ಪರ್ದಿವಾಲಾ ಕೆಲ ಮೌಖಿಕ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದ್ರು. ಅದರಲ್ಲಿ ಬಹಳ ಪ್ರಮುಖವಾಗಿರೋದು ಹೈಕೋರ್ಟ್ ತನ್ನ ವಿವೇಚನೆಯನ್ನು ಬಳಸಿಲ್ಲ ಅನ್ನೋದು. ಹೈಕೋರ್ಟ್ ಹೇಗೆ ಆದೇಶ ನೀಡಿದೆ ಅನ್ನೋದನ್ನು ನಾವು ಗಮನಿಸಿದ್ದೀವಿ. ಈ ವೇಳೆ ದರ್ಶನ್ ಪರ ವಕೀಲ ಕಪಿಲ್ ಸಿಬಲ್ ಹೈಕೋರ್ಟ್ ಮಾಡಿದ್ದನ್ನು ಮರೆತು ಬಿಡಿ, 161 ಮತ್ತು 164 ಬಗ್ಗೆ ಇರುವಂತ ವಿಚಾರಗಳ ಪ್ರಸ್ತಾಪ ಮಾಡೋಣ ಅಂತ ಕೇಳಿಕೊಳ್ತಾರೆ. ಬಟ್ ನ್ಯಾಯಮೂರ್ತಿ ಪರ್ದಿವಾಲಾ, ನೀವು ನಿಮ್ಮ ವಾದವನ್ನು ರೆಡಿ ಮಾಡ್ಕೊಳ್ಳಿ, 22ನೇ ತಾರೀಕು ವಾದ ಮಂಡಿಸೋದಕ್ಕೆ ಅವಕಾಶ ಕೊಡ್ತೀನಿ, ಸಬ್ಮಿಷನ್ಗೆ ಸಿದ್ಧವಾಗಿರಿ ಅನ್ನುವಂಥ ಸೂಚನೆಯನ್ನು ಕೊಡ್ತಾರೆ. ನಾವ್ಯಾಕೆ ಮಧ್ಯಪ್ರವೇಶ ಮಾಡಬಾರದು ಅನ್ನೋ ಬಗ್ಗೆ ನಿಮ್ಮ ವಾದವನ್ನು ನಾವು ಆಲಿಸ್ತೀವಿ, ವಿಚಾರಣೆ 22ನೇ ತಾರೀಕು ಮಾಡ್ತೀವಿ ಅಂತ ನ್ಯಾಯಮೂರ್ತಿ ಪರ್ದಿವಾಲಾ ಮೌಖಿಕ ಸೂಚನೆಯನ್ನು ಕೊಟ್ಟಿದ್ದಾರೆ. ಸದ್ಯ ಪ್ರಶ್ನೆ ಇರೋದು ಹೈಕೋರ್ಟ್ ಜಾಮೀನು ಮಂಜೂರು ಮಾಡೋ ಸಂದರ್ಭದಲ್ಲಿ ವಿವೇಚನೆಯನ್ನ ಬಳಸಿಲ್ಲ ಅನ್ನುವಂಥ ವಿಚಾರ ಏನಿದೆ, ಇದು ದರ್ಶನ್ ಪಾಲಿಗೆ ಸಂಕಷ್ಟದ ಮುನ್ಸೂಚನೆಯನ್ನ ಕೊಡ್ತಾ ಇದೆಯಾ ಅನ್ನುವಂಥ ಪ್ರಶ್ನೆ ರೈಸ್ ಆಗೋದಕ್ಕೆ ಕಾರಣ ಆಗ್ತಾ ಇದೆ. ಸರ್, ನಾವು ಹಾಕಿರೋ ಡಾಕ್ಯುಮೆಂಟ್ಸು, ಚಾರ್ಜ್ ಶೀಟು ಮತ್ತು ಅದರ್ ಅಡಿಷನಲ್ ಡಾಕ್ಯುಮೆಂಟ್ಸ್ನು ಕೋರ್ಟ್ ಆಲ್ರೆಡಿ ಓದ್ಬಿಟ್ಟು ಬಂದಿತ್ತು ಇವತ್ತು. ಇವಾಗ ನಮ್ಮನ್ನೇ ಸ್ಟೇಟ್ ಇವತ್ತು ನಮ್ಮ ಸ್ಟೇಟ್ನ ಆರ್ಗ್ಯುಮೆಂಟ್ ಮಾಡಲ್ಲ, ನಾವು ಆಲ್ರೆಡಿ ವಿ ಹರ್ಡ್ ಲಾಸ್ಟ್ ಟೈಮ್ ಅಂತ ಹೇಳ್ಬಿಟ್ಟು ಇವಾಗ ಓನ್ಲಿ ಅಕ್ಯೂಸ್ಡ್ ಮಾತ್ರ ಆರ್ಗ್ಯುಮೆಂಟಿಗೆ 22nd ಫಾರ್ ಟಾಪ್ ಆಫ್ ದಿ ಬೋರ್ಡಲ್ಲಿ ಇಟ್ಟಿದ್ದಾರೆ. ಅವ್ರನ್ನ ದೇ ವಿಲ್ ಹೇರ್ ಓನ್ಲಿ ಅಕ್ಯೂಸ್ಡ್ ಅಷ್ಟೇ. ಇವಾಗ ಕಪಿಲ್ ಸಿಬಲ್ ಮತ್ತೆ ರಿಮೈನಿಂಗ್ ಅಕ್ಯೂಸ್ಡ್. ಓಕೆ, ಅವತ್ತೇ ಆದೇಶ ಬರೋ ಸಾಧ್ಯತೆ ಏನಾದರೂ ಇದೆಯಾ ಸರ್? ಸಾಧ್ಯತೆ ಇದೆ ಸರ್, ಅವತ್ತೇ ಬರೋ ಆದೇಶ ಇದೆ. ಫೈನಲ್ ಮಾಡ್ತಾರೆ, ಅವತ್ತೇ ಫೈನಲ್ ಆಗುತ್ತೆ. ಇನ್ ಕೇಸ್ ಅವತ್ತು ಫೈನಲ್ ಮಾಡಿದ್ರು ಆರ್ಡರ್ ರಿಸರ್ವ್ ಆಗ್ಬಹುದು, ಅವತ್ತೇ ಫೈನಲ್ ಮಾಡ್ತಾರೆ. ಇದುವರೆಗೂ ಕೂಡ ರಾಜ್ಯ ಸರ್ಕಾರದ ಪರ ವಾದವನ್ನು ಮಂಡಿಸಿರುವಂತದ್ದು ಕಂಪ್ಲೀಟ್ ಆಗಿದೆ, ಅವಶ್ಯಕತೆ ಇಲ್ಲ ಆಗತ್ತೆ ಹೇಳ್ಬಿಟ್ಟು ಜಡ್ಜ್ ಸಾಹೇಬರು ಹೇಳಿದ್ರು ನಮಗೆ. ಇವಾಗ ರಿಟರ್ನ್ ಆರ್ಗ್ಯುಮೆಂಟ್ ಏನಾದ್ರು ಕೂಡ ಕೇಳಿದ್ದಾರೆ? ರಿಟರ್ನ್ ಆಲ್ರೆಡಿ ನಾವು ರಿಟರ್ನ್ ಆರ್ಗ್ಯುಮೆಂಟ್ ಸಬ್ಮಿಟ್ ಮಾಡಿದೀವಿ ಆಲ್ರೆಡಿ. ಇವತ್ತಿನ ಪ್ರಕರಣದಲ್ಲಿ ಸರ್ ಮುಖ್ಯವಾಗಿ ರೇಣುಕಾಸ್ವಾಮಿ ಕೊಲೆ ಪ್ರಕರಣವನ್ನು ಹೊರತುಪಡಿಸಿ ದರ್ಶನ್ ಮೇಲೆ ಬೇರೆ ಯಾವ್ಯಾವ ಕೇಸ್ಗಳು ಪ್ರಕರಣಗಳು ಅದ್ರ ಬಗ್ಗೆ ಪ್ರಸ್ತಾಪ ಆಯಿತು. ಅದಕ್ಕೋಸ್ಕರ ನಾವು ಆಲ್ರೆಡಿ ಡಾಕ್ಯುಮೆಂಟ್ ಪ್ರೊಡ್ಯೂಸ್ ಮಾಡಿದ್ವಿ. ಪೋಸ್ಟ್ ಈ ಇನ್ಸಿಡೆಂಟ್ ಆದ ತಕ್ಷಣ ನಾನು ತುಂಬಾ ಪೋಸ್ಟ್ ಏನೇನೋ ಕ್ರೈಮ್ ಮಾಡಿದ್ದಾರೆ, ಏನ್ ಮಾಡಿದ್ದಾರೆ, ಇವನ್ ಜೈಲಲ್ಲೂ ಸ್ವಲ್ಪ ಏನೇನೋ ಅಲಿಗೇಷನ್ ಎಲ್ಲ ಇತ್ತು, ಅವನೇನೇನು ಇದಾವೆ ಎಲ್ಲ ಪ್ರೊಡ್ಯೂಸ್ ಮಾಡಿದ್ವಿ ನಾವು. ಕೋರ್ಟಲ್ ಮುಂದೆ ನಾವು ಕೊಟ್ಟಿದ್ದೀವಿ ಆಲ್ರೆಡಿ ಡಾಕ್ಯುಮೆಂಟ್. ಅಂದ್ರೆ ಕೇವಲ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಿದ್ದು ಮಾತ್ರನಾ ಅಥವಾ ಬೇರೆ ಆಕ್ಟಿವಿಟೀಸ್ ಬಗ್ಗೆ, ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ಬಗ್ಗೆ, ಕ್ರಿಮಿನಲ್ ಆಂಟಿಸಿಡೆಂಟ್ ಬಗ್ಗೆ ನಾವೇನೇನಿದೆ ಪೋಸ್ಟ್ ಈ ಇನ್ಸಿಡೆಂಟ್ ಆದ ತಕ್ಷಣ ಮತ್ತೇನಿದೆ ಎಲ್ಲ ಕೊಟ್ಟಿದ್ದೀವಿ ಸರ್ ಡಾಕ್ಯುಮೆಂಟ್ ಪ್ರೊಡ್ಯೂಸ್ ಮಾಡಿ. ಆರ್ಗ್ಯುಮೆಂಟ್ ಅಲ್ಲಿ ಸುಪ್ರೀಂ ಕೋರ್ಟ್ ಸ್ವಲ್ಪ ಹೈಕೋರ್ಟ್ ಆದೇಶದ ಬಗ್ಗೆ ಅತೃಪ್ತಿ ಹೊರಹಾಕಿದೆ. ಏನ್ ಅಬ್ಸರ್ವೇಷನ್ ಏನಿತ್ತು ಸರ್? ಸರ್, ಅಬ್ಸರ್ವೇಷನ್ ಸುಪ್ರೀಂ ಕೋರ್ಟ್ ಅಲ್ಲಿ ಏನಾಗಿದೆ ಸರ್, ಗ್ರೌಂಡ್ ಆಫ್ ಅರೆಸ್ಟ್ ಆನ್ ದ ಬೇಸ್ ಆಫ್ ಗ್ರೌಂಡ್ ಆಫ್ ಅರೆಸ್ಟ್ ಹೈಕೋರ್ಟ್ ಗ್ರಾಂಟ್ ಮಾಡಿದ ಬೇಲು, ಅದ್ರ ಬಗ್ಗೆ ಸುಪ್ರೀಂ ಕೋರ್ಟ್ ಸ್ವಲ್ಪ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ. ಅದಕ್ಕೋಸ್ಕರ ಕಪಿಲ್ ಸಿಬಲ್ ಸರ್ ಏನಂದ್ರು, ಫಾರ್ ದ ಅಕ್ಯೂಸ್ ಸೈಡ್ ವಿಲ್ ನಾಟ್ ಆರ್ಗ್ಯೂ ಆನ್ ದಟ್ ಗ್ರೌಂಡ್ ಆಫ್ ಅರೆಸ್ಟ್, ವಿಲ್ ಆರ್ಗ್ಯೂ ಆನ್ ದ ಮೆರಿಟ್ ಆಫ್ ದಿ ಮ್ಯಾಟರ್. ಅದಕ್ಕೋಸ್ಕರ 22nd ಟೈಮ್ ತಗೊಂಡಿದ್ದಾರೆ. ಇನ್ ಬಿಟ್ವೀನ್ ದೇ ವಿಲ್ ಫೈಲ್ ದ ರಿಟರ್ನ್ ಸಬ್ಮಿಷನ್ ಆಲ್ಸೋ. ಓಕೆ, ಇದು 7 ಜನಕ್ಕೂ ಅನ್ವಯ ಆಗುತ್ತೆ ಸರ್? ಇಟ್ಸ್ ಅಪ್ಲಿಕೇಬಲ್ ಟು ಆಲ್. ದರ್ಶನ್ಗೆ ಮಾತ್ರ? ಇಲ್ಲ, ಇವಾಗ ನಾವು ಯಾರು ಚಾಲೆಂಜ್ ಮಾಡಿದ 7 ಜನಕ್ಕೂ ಅಪ್ಲಿಕೇಬಲ್ ಆಗುತ್ತೆ. ಹೌದು.
ಇದರಲ್ಲಿ ಪ್ರಮುಖವಾಗಿ ಅವರೊಂದು ಮೆನ್ಷನ್ ಮಾಡ್ತಾರೆ ಏನಂದ್ರೆ ಆರೋಪಿಯೊಬ್ಬ ಅಂದ್ರೆ ಸಾಕ್ಷ್ಯಾಧಾರನೊಬ್ಬ ಪ್ರಭಾವಿ. ಆರೋಪಿಯ ಜೊತೆಗೆ ವೇದಿಕೆಯನ್ನು ಹಂಚಿಕೊಂಡಿದ್ದಾರೆ ಅನ್ನುವಂಥದ್ದನ್ನ ಸ್ಪಷ್ಟವಾಗಿ ಹೇಳುತ್ತೆ ಹೌದು ನ್ಯಾಯಪೀಠ. ಹೌದು. ಅದು ಯಾವ ಕಾಂಟೆಸ್ಟ್ ಅಲ್ಲಿ ಇವಾಗ ಲಾಸ್ಟ್ ಒಂದು ಯಾವುದೋ ಫಂಕ್ಷನ್ ಅಲ್ಲಿ ವಿಟ್ನೆಸ್ ಜೊತೆ ಅವರು ಕುತ್ಕೊಂಡಿದ್ರಂತೆ. ನಾವು ಪ್ರೊಡ್ಯೂಸ್ ದ ಡಾಕ್ಯುಮೆಂಟ್, ಇಟ್ಸ್ ಪಾರ್ಟ್ ಆಫ್ ದ ಡಾಕ್ಯುಮೆಂಟ್ ಚಾರ್ಜ್ ಶೀಟ್ ಅಲ್ಲಿ ಇದೆ. ಅದನ್ನ ಕೋರ್ಟಲ್ಲಿ ಆಲ್ರೆಡಿ ನಾವು ಪ್ರೊಡ್ಯೂಸ್ ಮಾಡಿದ್ದೀವಿ. ಸೊ ಇವತ್ತಿನ ಅಂದ್ರೆ ಪೀಠದ ಒಂದು ವಾದ ಅಥವಾ ಅವರು ಕೇಳ್ತಾ ಇರುವಂತದ್ನು ಅಥವಾ ಅದನ್ನ ನೋಡ್ತಾ ಇದ್ರೆ ಜುಲೈ 22ರ ಆದೇಶ ಸರ್, ಆದೇಶ ನಮಗೆ ಅದನ್ನ ಹಂಗೆ ಹೇಳಕ್ಕಾಗತ್ತೆ. ನಮ್ದು ಏನಿದೆ ನಮ್ಮ ಆರ್ಗ್ಯುಮೆಂಟ್ ನಾವು ಆಲ್ರೆಡಿ ಪ್ಲೇಸ್ ಮಾಡಿದ್ವಿ, ಆಲ್ ಡಾಕ್ಯುಮೆಂಟ್ ಪ್ರೊಡ್ಯೂಸ್ ಮಾಡಿದ್ದೀವಿ. ಜಡ್ಜ್ ಸಾಹೇಬರು ಇವಾಗ ಆಲ್ಮೋಸ್ಟ್ ನಮ್ಮ ಸ್ಟೇಟ್ ಅವ್ರ ಆರ್ಗ್ಯುಮೆಂಟ್ ನಾವು ಕೇಳಲ್ಲ ಅಂತ ಹೇಳಿದ್ದಾರೆ. ಓನ್ಲಿ ಅಕ್ಯೂಸ್ ಮಾತ್ರ ಕೇಳ್ತೀನಿ ಅಂತ ಹೇಳಿದ್ದಾರೆ. ನೋಡೋಣ ಸರ್ 20 ಸೆಕೆಂಡ್ ಏನಾಗುತ್ತೆ ಅಂತ ಹೇಳಿ. ಓಕೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.